ಚಪ್ಪಾಳೆ ನಿಮಗೆ. Finishing section. This is the finishing section. आ जाता है. ನೋಡಿ ಅವ್ರು ಅಲ್ಲಿ ಹೋಗಿದ್ದ ಕೈ ಅಲ್ಲಿಗೆ ಹೋದವಳು. ಬಾಕ್ಸ್ ಎಲ್ಲ ಫೋಲ್ಡ್ ಮಾಡಿ
ಈ ಆಫೀಸ್ ಬೈಕ್ ಇರಬೇಕು ಇದೆಲ್ಲ ಮಾಡಿ ಅವರು ಎ ಸಿ ಎಲ್ಲ ಹಾಕಿದ್ದೀವಿ. ಎಸ್ ಎಲ್ ಹಾಕಿದ್ದಾರೆ. ಆನೆಸ್ಟ್ಲಿ ಸಿರಿ ಇರೋದು ಸರಿ ಅಂತ ಗೊತ್ತಾಗಿದ್ರು ನೀವು ಬಂದ್ಮೇಲೆ, ಹಾಗಾಗಿ ಒಂದು ದೊಡ್ಡ ಚಪ್ಪಾಳೆ. ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಅವರಿಲ್ಲದೆ ನಾವು ಖಂಡಿತ ಮಾಡೋಕ್ಕಾಗ್ತಿರ್ಲಿಲ್ಲ. ಒಂದು ಲಾಸ್ ಕಂಪನಿಗೆ ದುಡ್ಡು ಹಾಕೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ನಾನೇ ಬ್ಯಾಂಕರ್, ನಾನು ₹1 ಕೊಡೋದ್ರು ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಕೊಡೋದಿಲ್ಲ. ಬಟ್ ಇದಕ್ಕೆ 100 ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಗ್ರೇಟ್. ಅವ್ರ ಉದ್ದೇಶ ಏನು? ಎಲ್ಲರೂ ಒಂದು 1000 ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶನ ಕೊಟ್ಟಿದ್ದಾರೆ. ಅವ್ರಿಗೆ ಪ್ರಾಫಿಟ್ ಮೋಟೋ ಇಲ್ಲ. ಸಚ್ ಎನ್ ಏನ್ ಕಂಪ್ನಿ ಇದು, ನಾಟ್ ಫಾರ್ ಪ್ರಾಫಿಟ್. ದೇ ಕಾಂಟ್ ಟೇಕ್ ಎನಿ ₹1 ಫ್ರಮ್ ದಿಸ್, ಬಟ್ ಸ್ಟಿಲ್ ದೇ ಇನ್ವೆಸ್ಟ್. ಯಾಕೆ ನೋಡಿ, ಅದು ಅವರ ಗ್ರೇಟ್ನೆಸ್. ಹಾಗಾಗಿ ಇಲ್ಲ, ಎಲ್ಲ ಇದನ್ನ ಸಿರಿಯನ್ನು ಬೆಳೆಸಬೇಕಾದ್ರೆ ಅದರ ಹಿಂದೆ ಮೇಯ್ನು ನೀವಿದ್ದೀರ. ನಿಮ್ಮ ಹೆಸರು, ನಿಮ್ಮ ಒಂದು ಏನು ಕೊಟ್ಟಿದ್ದೀರ ಮಾರ್ಗದರ್ಶನ, ಅದು ನಿಜವಾಗ್ಲೂ ಎಲ್ಲರಿಗೂ ಅನುಕೂಲ ಆಗಲಿ, ಸಾವಿರಾರು ಜನಕ್ಕೆ, ಕುಟುಂಬಕ್ಕೆ ಅದು ಬೆಳಕು ಕೊಡಲಿ ಅಂತ ಒಂದು ನಿಮ್ಮಲ್ಲಿ ಕೇಳ್ಕೊಳ್ತಿರ್ತಾರೆ ಅಷ್ಟೇ. ಜೊತೆ ಮಾಡಿದಾಗ ಆಡ್ಸ್ ಎಲ್ಲ ಮಾಡಿದ್ವಿ, ಇವರೆಲ್ಲ ಕೆಲಸ ಮಾಡಿದ್ವಿ. ಪದ್ಮನಾಭ ಎಲ್ಲ ಇವ್ರ ಜೊತೆ ಎಲ್ಲ ಮಾಡಿದ್ವಿ ನಾವು. ಅವ್ರ ಜೊತೆ ಮಾಡಿದ್ವಿ, ನಾನು ಅವ್ರ ಜೊತೆ ಮಾಡಿದ್ದೀನಿ. ಎಷ್ಟು ಅಂದ್ರೆ ಲಿಟ್ರಲಿ ಒಂದು ಫ್ಯಾಮಿಲಿ ತರ ಇರುತ್ತೆ, ಫ್ಯಾಮಿಲಿ ತರ ಇರುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಫ್ಯಾಮಿಲಿ ತರ ಇದ್ದಿದ್ದು ಅಂದ್ರೆ ಈ ಸಿರಿನೇ. ನಮಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಸಿರಿ ಸರಿ ಅನ್ನೋ ಸ್ಲೋಗನ್ ಐಡಿಯಾ ಬಂದ್ಬಿಡ್ತು, ಅದನ್ನ ಶೂಟ್ ಮಾಡ್ತಾ ಇದೀವಿ. ಅದೊಂದು ಸ್ಟೈಲ್ ಬರ್ಬೇಕು, ಎಂಡಲ್ಲಿ ಒಂದು ಸಿಂಬಲ್ ನೀವು ನೋಡ್ತಿರ್ತಾರೆ, ಸಿರಿ ಸರಿ ಅಂತ. ಅದು ನೀವು ಯೋಚನೆ ಮಾಡಿ ನೋಡಿದ್ರೆ, ನಾನು ರೈಟ್ ನಾವೇ ಮಾಡಿದ್ರೆ ಹಿಂಗೆ ಹಾಕ್ಬೇಕು, ಬಟ್ ಆಡಿಯನ್ಸ್ಗೆ ಅರ್ಥ ಆಗಬೇಕು ಅಂತ ಉಲ್ಟಾ ಮಾಡ್ಬೇಕು. ಅದನ್ನ ಹಿಂಗ್ ಮಾಡಿ ಸಿರಿ ಸರಿ ಅಂತ ಅದು ಆಡಿಯನ್ಸ್ ನೋಡೋದು ಟಿಕ್ ಮಾರ್ಕ್ ಅನಿಸ್ಬೇಕು ಅಂತ ಅದು ಮಾಡಿದ್ದು. ಬಹಳ ಖುಷಿ, ಬ್ಯೂಟಿಫುಲ್ ಆಗಿತ್ತಲ್ಲ ಸರ್. ಮೊನ್ನೆ ಪೂಜ್ಯರು ಮತ್ತು ಅಮ್ಮನವರು, ಶ್ರದ್ಧಮ್ಮ, ಅಮಿತ್ 4 ಜನ ಬಂದು ಎಷ್ಟು ಖುಷಿ ಪಟ್ಟರು. 2 ಗಂಟೆ ಕಾಲ ಇವರು ಹಿಯರ್ ಫಾರ್ ಮೋರ್ ದೆನ್ 2 hours. ಆ ಕ್ವಾಲಿಟಿ ಟೈಮ್ ಕೊಡ್ತಾರಲ್ಲ, ದಾಟ್ ಈಸ್ ಸಮಥಿಂಗ್ ಫ್ಯಾಂಟಾಸ್ಟಿಕ್. ಭಾಳ ಖುಷಿ ಬರುತ್ತೆ. ಆದರೆ ನೀವು ನಮ್ಮ ಜೊತೆ ಇರೋದು ನಾನೇ ಬಲ, ಅದಲ್ಲ ನಾನೇ ಬಲ ನಿಮಗೆ. ಕೈಂಡ್ ಆಫ್ 2 ವರ್ಷ ನೀವು ಪಟ್ಟಿರೋ ಶ್ರಮ ನಂಗೆ ಅರ್ಥ ಆಗುತ್ತೆ. ಇಟ್ಸ್ ನಾಟ್ ಈಸಿ. ಅಫ್ಕೋರ್ಸ್ ನಮ್ಮ ಸ್ಟಾಫ್ ಎಲ್ಲರೂ ಆಲ್ ಆಫ್ ಯು ವಿ ಹ್ಯಾವ್ ವರ್ಕ್ಡ್ ಮಿಡ್ನೈಟ್ ಅವರ್ಸ್. ಓಕೆ, ಥ್ಯಾಂಕ್ ಯು ಆಲ್. ಇನ್ನು ಸಿರಿ ಕಥೆ ಇನ್ನೂ ದೊಡ್ಡದಾಗಲಿ, ಇನ್ನೂ ದೊಡ್ಡದಾಗಲಿ, ಇನ್ನೂ ದೊಡ್ಡದಾಗಲಿ. ಕ್ಯಾಡೆ ಮಾತ್ರ ಕೂತ್ಕೊಳ್ಳಿ ಸರ್. ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ನಮ್ಮ ಸೀಟು ಕೂತ್ಕೊಳ್ಳಿ. ಓಕೆ, ನಿಮ್ಮ ಸರ್ಪ್ರೈಸ್ ಅಲ್ಲಿ ನೋಡಿ, ಯಾರೋ ಬಿಡ್ತರು. ರಮೇಶ್ ಅರವಿಂದ್ ಸರ್ ಅವರನ್ನು ಈ ಒಂದು ನಮ್ಮ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಹೋಯ್ತು ಬ್ಯಾಗ್ MID ಆಸೀನರಾಗಬೇಕು.
ಕಟ್ಟಡದ ಒಂದು ಸಂತೋಷದಲ್ಲಿ ನಾವು ಇವತ್ತು ಕಳೆದ ಒಂದು ತಿಂಗಳಿಂದ ಇವತ್ತು ಈ ಒಂದು ಹೊಸ ಕಟ್ಟಡದಲ್ಲಿ ಬಹಳಷ್ಟು ಸಂತೋಷದಿಂದ ನಾವು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈ ಒಂದು ಸಂತೋಷದಲ್ಲಿ ಇವತ್ತು ಇನ್ನೊಂದು ನಮ್ಮ ಸಂತೋಷ ಸೇರಿದೆ ಅಂತ ಹೇಳಿದರೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಸಿರಿ ಉತ್ಪನ್ನಗಳ ರಾಯಭಾರಿ ಆಗಿರುವಂತಹ ರಮೇಶ್ ಅರವಿಂದ್ ಸರ್ ಇವರು ನಮ್ಮ ಇವತ್ತು ಸಂಸ್ಥೆಗೆ ಆಗಮಿಸಿದ್ದಾರೆ. ನಾನು ಎಲ್ಲ ಸಿಬ್ಬಂದಿಗಳ ಪರವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ನಮ್ಮ ಸಂಸ್ಥೆಗೆ ಸದಾ ಬೆನ್ನೆಲುಬಾಗಿ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನಮ್ಮ ಒಂದು ರಕ್ಷಕರಾಗಿದ್ದು ನಮ್ಮ ಹಿತೈಷಿಗಳಾಗಿರುವಂತಹ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವಂತಹ ರಾಜೇಶ್ ಪೈ ಸರ್ ಅವರಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಒಂದು ಎಲ್ಲ ಹೊಸತುಗಳಿಗೆ ಕಾರಣವಾಗಿರುವಂತಹ ಕಳೆದ ಒಂದು 20 ವರ್ಷಗಳಿಂದ ಚಾಲನೆಯಲ್ಲಿರುವಂತಹ ನಮ್ಮ ಈ ಒಂದು ಕಿರು ಸಂಸ್ಥೆಯನ್ನು ಇವತ್ತು ಬೃಹತ್ ಹೆಮ್ಮರವಾಗಿರುವಂತಹ ಒಂದು ಸಂಸ್ಥೆಯನ್ನಾಗಿ ಬೆಳೆಸಿರುವಂತಹ ನಮ್ಮ ನೆಚ್ಚಿನ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಈ ಒಂದು ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ರಮೇಶ್ ಸರ್ ಅವರನ್ನು ಇವತ್ತು ಇಲ್ಲಿಗೆ ಆಗಮಿಸಿರುವಂಥದ್ದು ಬಹಳಷ್ಟು ನಮಗೆ ಇನ್ನು ಹೊಸ ಒಂದು ಕಟ್ಟಡದಲ್ಲಿ ನಾವು ಇನ್ನಷ್ಟು ಹುರುಪಿನಿಂದ ಕೆಲಸ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ಒಂದು ಸಂತೋಷದಂತಹ ಒಂದು ವಾತಾವರಣ, ಒಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಕಳೆದ 20 ವರ್ಷಗಳ ಹಿಂದೆ ಇದ್ದಂತಹ ನಮ್ಮ ಒಂದು ಸಂಸ್ಥೆಯ ಒಂದು ಪರಿಸ್ಥಿತಿ ಇವತ್ತು ಇರುವಂತಹ ಒಂದು ಪರಿಸ್ಥಿತಿಯನ್ನು ಹೋಲಿಕೆ ಮಾಡಿದರೆ ನಿಜವಾಗ್ಲೂ ಅದು ಒಂದು ರೀತಿಯಲ್ಲಿ ಕನಸು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ನಿಜವಾಗ್ಲೂ ಕೇವಲ ಒಂದು 20x20 ಚದರ ಅಡಿಯ ಒಂದು ಸಣ್ಣ ಒಂದು ಕೊಠಡಿಯಲ್ಲಿ ಹುಟ್ಟಿಕೊಂಡಂತಹ ಈ ಸಂಸ್ಥೆ ಇವತ್ತು ಒಂದು ಬೃಹತ್ ಹೆಮ್ಮರವಾಗಿ ಯಾವುದೇ ಒಂದು IT-BT ಕಂಪನಿಗಳಿಗೂ ಕೂಡ ಕಡಿಮೆ ಇಲ್ಲದ ರೀತಿಯಲ್ಲಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದರೆ ಅದು ನಿಜವಾಗ್ಲೂ ಸಂತೋಷದಾದಂಥ ವಿಚಾರ. ಆದರೆ ಈ ಒಂದು ಕಂಪನಿಯು ಇಷ್ಟೊಂದು ಮಟ್ಟಕ್ಕೆ ಹೇಳಬೇಕು ಅಂತ ಹೇಳಿದರೆ ಕಳೆದ 5 ವರ್ಷಗಳಿಂದ ಮಾಡ್ತಾ ಇರುವಂತಹ ನಿರಂತರ ಒಂದು ಪ್ರಯತ್ನ, ನಿರಂತರ ಒಂದು ನಮ್ಮ ಬಿಡುವಿಲ್ಲದ ಒಂದು ಕಾರ್ಯಕ್ರಮ, ಬಿಡುವಿಲ್ಲದ ಒಂದು ಛಲ, ಈ ರೀತಿಯ ಒಂದು ಛಲದಿಂದ ಇವತ್ತು ಈ ಒಂದು ಸಂಸ್ಥೆ ಈ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದರೆ ಬಹಳಷ್ಟು ಈ ಎಲ್ಲ ಶ್ರೇಯಸ್ಸು ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಖ್ಯವಾಗಿ ಕೇವಲ ಒಂದು ಸಂಸ್ಥೆಯನ್ನು ಅವತ್ತು ಪ್ರಾರಂಭದ ದಿನಗಳಲ್ಲಿ ಒಂದು 5-10 ವರ್ಷಗಳ ಕಾಲ ಕೂಡ ಸಿರಿ ಸಂಸ್ಥೆ ಅಂತ ಹೇಳಿದರೆ ಒಂದು ತುಚ್ಛವಾಗಿ ನೋಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದು ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆಯನ್ನು ಒಂದು ಆ ಬ್ಲ್ಯಾಕ್ ಡಾಟ್ನಿಂದ ದೂರ ಮಾಡಿದ್ದಾರೆ ಅಂತ ಹೇಳಿದರೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಹೇಳಿದರೆ ನಂಬಲಿಕ್ಕಿಲ್ಲ, ನಿಜವಾಗ್ಲೂ ನಾವು ಒಂದು ಸಂತೋಷದಾದಂಥ ಇನ್ನೊಂದು ಸಂತೋಷ ನಾವು ಅನುಭವಿಸಬೇಕಂತ ವಿಚಾರ ಏನು ಅಂತ ಹೇಳಿದರೆ ದೊಡ್ಡ ದೊಡ್ಡ ಕಂಪನಿಯವರು, ಬೇರೆ ಬೇರೆ ಬ್ಯಾಂಕಿನವರು ಇವತ್ತು ಪ್ರತಿಯೊಂದು ನಮ್ಮ ಇದರಿಂದ ನಮ್ಮ ಸಂಸ್ಥೆಗೆ ಭೇಟಿ ನೀಡ್ತಾ ಇದ್ದಾರೆ. ಕೆಲವೊಂದು ಈಗ ಮೊನ್ನೆ 1 ವಾರದಿಂದ ಹಿಂದೆಗೆ ಒಂದು 2-3 ಬ್ಯಾಂಕಿನವರು ಬಂದು ನಿಮ್ಮಲ್ಲಿ ನಮ್ಮ ವ್ಯವಹಾರವನ್ನು ನಡೆಸಿ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ಇಲ್ಲಿ ಕೇಳ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಯಾಕಂತ ಹೇಳಿದ್ರೆ ನಾವು ಸಂಸ್ಥೆ ಇವತ್ತು ಬೆಳೆದುಕೊಂಡು ಬಂದಂಥ ರೀತಿಯನ್ನು ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮುಂದೆ ಹೇಳಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳ ಪರವಾಗಿ ಆಗಮಿಸಿರುವಂತಹ ನಮ್ಮ ಸಿಬ್ಬಂದಿ ಅತಿಥಿಗಳನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಸಂದರ್ಭದಲ್ಲಿ ರಮೇಶ್ ಅರವಿಂದ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕಿರು ಗೌರವವನ್ನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅವರನ್ನು ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ ಸರ್. ಜೋರಾದ ಕರತಾಡನದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಸಾಕ್ಷಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಸಿಬ್ಬಂದಿಗಳನ್ನು ಉದ್ದೇಶಿಸಿ ನಮ್ಮ ದಯವಿಟ್ಟು ಕ್ಷಮಿಸಿ, ಈ ಒಂದು ಕಟ್ಟಡಕ್ಕೆ ಎಲೆಮರೆಕಾಯಿಯಂತೆ ಕೆಲಸ ಮಾಡಿರುವಂತಹ
ನಮ್ಮ ಜೊತೆ ಸದಾ ಬೆನ್ನೆಲುಬಾಗಿರುವಂತಹ ಶ್ರೀಮಾನ್ ರಾಜೇಶ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಕಿರು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ತಾವು ಅದನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ಜೋರಾದ ಕೈಚಾಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವುಗಳು ಸಾಕ್ಷಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ನಮ್ಮೆಲ್ಲರ ಒಂದು ಆಶಾಕಿರಣ, ನಮ್ಮೆಲ್ಲರ ಸ್ಫೂರ್ತಿದಾಯಿ, ಅದೇ ರೀತಿ ನಮ್ಮೆಲ್ಲರನ್ನು ಒಂದು ಹುರಿದುಂಬಿಸುವಂಥ ನಿಟ್ಟಿನಲ್ಲಿ ತಾವು ನಿಜವಾಗ್ಲೂ ಸರ್ ಸಿರಿ ಅಂತ ಹೇಳುವಂಥದ್ದನ್ನು ನಾನು ಆಗಲೇ ಹೇಳಿದೆ. ಸಿರಿ ಅಂತ ಹೇಳುವಂಥದ್ದನ್ನು ನೋಡುವಂಥದ್ದನ್ನು ದೃಷ್ಟಿಯೇ ಬೇರೆ ಇತ್ತು. ಆದರೆ ಸಿರಿಯನ್ನು ಸರಿಯಾಗಿ ಮಾಡಿದಂತಹ ವ್ಯಕ್ತಿ ಇದ್ದಿದ್ರೆ ನಮ್ಮ ರಮೇಶ್ ಅರವಿಂದ್ ಸರ್ ಅಂತ ಹೇಳಿ ಇಷ್ಟಪಡ್ತೇನೆ. ನಮ್ಮ ಎಲ್ಲ ಸಭೆ ಸಿಬ್ಬಂದಿಗಳನ್ನು ಉದ್ದೇಶಿಸಿ ತಾವು ಆಶೀರ್ವಚನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ ಸರ್. ವೆರಿ ಮಚ್. ಜನಾರ್ದನ್ ಅವರೇ, ರಾಜೇಶ್ ಅವರೇ, ತಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ? ಎಸ್, ತಮ್ಮೆಲ್ರಿಗೂ ಪ್ರತಿಯೊಬ್ಬರಿಗೂ ನಿನಗೂ ನಿಮಗೆ 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 ಅವರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶಿನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಬಹಳ ಖುಷಿ ಆಗ್ತಿದೆ. ಅಂದರೆ 2 ವರ್ಷದ ಹಿಂದೆ ನಾನಿಲ್ಲಿ ಬಂದಿದ್ದೆ. ನಾನು ನೋಡಿದ್ದು ಬರೀ ಒಂದು ಸೈಟ್ ರೀ. ಅದು ಫ್ಲಾಟ್ ಆಗಿ ಕೂಡ ಇರಲಿಲ್ಲ, ಕಲ್ಲು ಮುಳ್ಳು ಏನೋ ಒಂದು ಜಾಗ ಅಷ್ಟೇ, ಅದು ಹಳ್ಳ ಒಂದ್ ಕಡೆ. ಇವ್ರು ಕರ್ಕೊಂಬಂದ್ರು ನನ್ನ, ಸರ್ ಇಲ್ಲಿ ಒಂದು ಅವ್ರೇನೇನೋ ಹೇಳ್ತಿದ್ದಾರೆ ಕನಸುಗಳು ಅವ್ರದ್ದು. ನಾನಿದು ಏನಿದು ಬರೀ ನೆಲ ಇದೆ, ಏನೋ ಮಾಡ್ತೀನಿ ಅಂತ ಹೇಳ್ತಾರೆ ಇವರು ಅಂತ. 2 ವರ್ಷದಲ್ಲಿ ಈ ತರ ಒಂದು ಅದ್ಭುತ ಇಲ್ಲಿ ನಡೆಯುತ್ತೆ ಅಂದ್ರೆ ಕಂಗ್ರಾಚುಲೇಷನ್ಸ್ ಅಮ್ಮೇ. ನಾನು ಇದನ್ನೇ ಹೇಳ್ತಾ ಇರೋದು. ನಿಮ್ಗೆ ಅನ್ಸುತ್ತೆ ಏನಿಲ್ಲ ನನ್ನ ಲೈಫಲ್ಲಿ ಏನಿಲ್ಲ ಅಷ್ಟೇ ಇದು ಅಂತ. 2 ವರ್ಷ ಸ್ವರ್ಗ ಆಗ್ಬಿಡುತ್ತೆ ನಿಮ್ ಜೀವನ. ನೀವು ಅದನ್ನ ನಂಬೇಕಷ್ಟೇ. ಈಗ ಕಾಣ್ತಾ ಇದೆಯಲ್ಲ ಅದಲ್ಲ, ನಾಳೆ ಅಂತ ಒಂದಿದೆ. ನಾಳೆ ಎಲ್ಲವೂ ಬದಲಾಗ್ಬೋದು. ನಿಮ್ ಲೈಫೇ ನೋಡಿ ಈ ತರ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನಾನು ನಂಬಕ್ಕೆ ಆಗ್ತಿಲ್ಲ 2 ವರ್ಷದಲ್ಲಿ ಈ ತರ ಒಂದು ಅದ್ಭುತ ನಡೆಯುತ್ತೆ ಅಂತ. ಅದು ಪ್ರತಿಯೊಬ್ಬರ ಜೀವನದಲ್ಲೂ ಸಾಧ್ಯ. ಇದನ್ನ ನಂಬೇಕು, ಇದು ಮೇಯ್ನು. ನಾನೀಗ ನೋಡಿದ್ನಲ್ಲ ಮೇಲ್ಗಡೆ ನಿಮ್ಮ ಮಿಷನ್ಸ್ ಎಲ್ಲ ನೋಡಿದೆ, ಈ ಟೈಲರಿಂಗ್ ಮಿಷನ್. ಈ ಟೈಲರಿಂಗ್ ಮಿಷನ್ ಹೆಂಗ್ ಹುಟ್ಕೊಳ್ತು ಅಂತ ಗೊತ್ತಾ ನಿಮ್ಗೆ? ಅಲ್ಲಿವರೆಗೂ ಏನ್ ಮಾಡ್ತಿದ್ರು ಅಂದ್ರೆ, ಒಂದ್ ಸೂಜಿ ಇರೋದು ಅಲ್ವಾ, ಸೂಜಿಗೆ ಒಂದ್ ಕಡೆ ಕಣ್ಣು ಅಂತಿರುತ್ತೆ, ಆ ಕಣ್ಣು ಮೂಲಕ ದಾರ ಹಾಕ್ತಾರೆ ಅಲ್ವಾ. ಕೆಳಗಡೆ ಆ ಮೊನೆ ಇರುತ್ತೆ ಶಾರ್ಪ್ ಆಗಿರೋದು, ಒಂದ್ ಕಡೆ ಮೊನೆ ಒಂದ್ ಕಡೆ ಕಣ್ಣು. ಈ ಕಡೆ ದಾರ ಹಾಕೋರು ಕೈಯಲ್ಲಿ ಒಲಿತಾ ಇದ್ರು ಶತಮಾನಗಳಿಂದ ನಡೀತಾ ಇತ್ತು. ಒಬ್ಬನಿಗೆ ದಿಢೀರ್ ಅಂತ ಅನ್ನಿಸ್ತು, ಈ ಕಣ್ಣು ಯಾಕೆ ಒಂದ್ ಕಡೆ ಇರಬೇಕು, ಮೊನೆ ಯಾಕೆ ಒಂದ್ ಕಡೆ ಇರಬೇಕು, 2 ಒಂದೇ ಕಡೆ ಇಟ್ಬಿಟ್ರೆ ಈ ಕಡೆ ಖಾಲಿ ಇರುತ್ತೆ, ಅದನ್ನ ಒಂದು ಮಿಷನ್ ಹಿಡಿಬೋದು, ಒಂದ್ ದಿನದಲ್ಲಿ 500 ಶರ್ಟ್ ಮಾಡಬಹುದು. ಒಂದು ಐಡಿಯಾ ಹೊಡಿತು ಅಷ್ಟೇ. ಅಲ್ಲಿವರೆಗೂ ಜನ ಏನ್ಕೊಳ್ತಿರು, ಕಣ್ಣು ಒಂದ್ ಕಡೆ ಇರಬೇಕು, ಮೊನೆ ಒಂದ್ ಕಡೆ ಇರಬೇಕು ಅಂತ. 2 ಯಾಕೆ ಒಂದೇ ಕಡೆ ಇರಬೇಕು ಅಂತ ಒಂದು ಐಡಿಯಾ ಅಷ್ಟೇ. ಅದು ಟೈಲರಿಂಗ್ ಮಿಷಿನ್ ಆಯ್ತು. ಈಗ ನೀವೆಲ್ಲ ಯೂಸ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಕಾರಣ ಅಷ್ಟೇ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಒಂದೇದಲ್ಲಿ ಯೋಚನೆ ಮಾಡ್ತಾ ಇರ್ತೀರಾ, ಇದೇ ನನ್ನ ಜೀವನ, ಇಷ್ಟೇ ಅಲ್ಲ. ಇನ್ನೊಂಥರ ಯೋಚನೆ ಮಾಡಿ, ಸ್ವಲ್ಪ ಉಲ್ಟಾ ಯೋಚನೆ ಮಾಡಿ, ಇಡೀ ಜೀವನ ಬದಲಾಗ್ಬಿಡುತ್ತೆ. ಈ ಟೈಲರಿಂಗ್ ಮಿಷಿನ್ ಆಗ್ಬಿಡುತ್ತೆ. ಒಂದಿನಕ್ಕೆ 10 ಶರ್ಟ್ ಹೊಲಿತಾ ಇದ್ದವರು 500 ಶರ್ಟ್ ಹೊಲಿಯಕ್ಕೆ ಶುರು ಮಾಡ್ಬಿಟ್ರು. ಇದು ಮೊದಲನೇ ಕತೆ ನಾನು ಹೇಳ್ತಾ ಇರೋದು. 2ನೇದು, ನಿನ್ನೆ ತಾನೇ ಓದ್ತಾ ಇದ್ದೆ, ಒಬ್ಬನಿಗೆ ಸಿಂಹ ಆಗ್ಬೇಕು ಅಂತ ಆಸೆ. ಸಿಂಹ ಆಗ್ಬೇಕು ಹೆಂಗಾರ ಲೈಫಲ್ಲಿ, ನಾನು ಸಿಂಹ ಹತ್ರ ಗರ್ಜನೆ ಮಾಡ್ಬೇಕು. ಅಷ್ಟು ಆಗ್ಲಿಲ್ಲ ಅವನಿಗೆ. ಸರಿ, ಸಿಂಹದ ಅಚ್ಚೆ ಹಾಕೋಣ ಅಂತ ಡಿಸೈಡ್ ಮಾಡಿದ. ಸಿಂಹ ಅಂತೂ ಹಾಕಾಗಲ್ಲ, ಸಿಂಹದ ಒಂದು ಅಚ್ಚೆ ಹಾಕೊಳ್ತೀನಿ ನಾನು ಅಂತ ಹೋದ. ಸರ್ ಒಂದು ಅಚ್ಚೆ ಹಾಕೊಡಿ ಸರ್. ಏನ್ ಅಚ್ಚೆ ಬೇಕು? ಸಿಂಹದ ಅಚ್ಚೆ ಬೇಕು ಸರ್. ಕೂತ್ಕೊಳ್ಳಿ. ಅವನ ಅಚ್ಚೆ ಹಾಕೋನು ಸೂಜಿ ತಗೊಂಡ, ಚುಚ್ಚೋಕ್ ಶುರು ಮಾಡ್ದ. ಚುಚ್ತಾ ಇದ್ರೆ ನೋವು, ಅಯ್ಯೋ ಏನ್ ಸರ್ ಅದು ಅಷ್ಟು ನೋವ್ತಾ ಇದೆ? ಇಲ್ಲ, ಸಿಂಹದ ಬಾಲ. ಅಯ್ಯೋ ಬಾಲ ಬೇಡ ರೀ, ಬಾಲ ಇಲ್ದಿರ ಸಿಂಹ ಮಾಡ್ರಿ ಅನ್ನೋದು. ಅವನು ಬಾಲ ಬಿಟ್ಟ, ಮತ್ತೆ ಚುಚ್ಚೋಕ್ ಶುರು ಮಾಡ್ದ. ಅಯ್ಯೋ ಏನ್ರಿ ಹಂಗ್ ನೋಡ್ತಾ ಇದೆ? ಸಿಂಹದ ಕಾಲು ಸರ್. ಕಾಲ್ ಬೇಡ ರೀ, ಕಾಲ್ ಕೆಳಗಿಟ್ಬಿಡ್ರಿ, ಕಾಲಿಲ್ದೆ ಸಿಂಹ ಬರೀರಿ ಅಂತ. ಅವ್ನು ಮತ್ತೆ ಚುಚ್ಚೋಕ್ ಶುರು ಮಾಡ್ದ. ಅಯ್ಯೋ ಸರ್ ನೋವ್ತಾ ಇದೆ ಸರ್. ಹೊಟ್ಟೆನೂ ಇಲ್ಲ. ಈ ತರ ಮಾಡಿದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಸಿಂಹ ಆಗ್ಬೇಕು ಅಂದ್ರೆ ನೋವನ್ನ ಸಹಿಸ್ಕೋಬೇಕು. ನೋವನ್ನ ಸಹಿಸ್ಕೊಳ್ಳೋಕಾಗಲ್ಲ ಅಂದ್ರೆ ಸಿಂಹ ಅಚ್ಚೆ ಕೂಡ ಆಗಲ್ಲ. ಸಿಂಹ ಆಗೋದು ಬಿಡಿ,
ಹಾಗಾಗಿ ಲೈಫಲ್ಲಿ ನಿಮ್ಗೆ ಅನ್ನಿಸ್ಬೋದು ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಾ ಇದ್ದೀನಿ ನಾನು, ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಿದ್ದೀನಿ, ಅಥವಾ ಏನೋ ಅವಮಾನಗಳಾಗ್ತಿದೆ, ಲೈಫಲ್ಲಿ ಏನು ಸರಿ ಇಲ್ಲ ಅಂತ. ದಯವಿಟ್ಟು ನೋವುಗಳನ್ನ ಸಹಿಸ್ಕೊಳ್ಳಿ. ನಿಮ್ಮ ಸ್ಕಿಲ್ಸ್ ಇದೆಯಲ್ಲ, ನಿಮ್ಮ ಕೌಶಲ್ಯಗಳು, ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗ್ಬೇಕ್ರಿ ನೀವು. ಅದು ಸಣ್ಣ ಕೆಲಸ ಇರ್ಬೋದು. ಇಲ್ಲಿ ಬಟನ್ ಹೊಲಿಯೋರು ಒಬ್ರು ಕೆಲಸ ನೋಡಿದೆ, ಇನ್ನೊಬ್ರು ಯಾರೋ ಕಾಜಾ ಹೊಲಿತಾ ಇದ್ದೀರಾ, ಇನ್ನು ಯಾರೋ ಅಯನ್ ಮಾಡ್ತಾ ಇದ್ದೀರಾ. ಇವನ್ ತರ ಬೇರೆ ಯಾವನು ಅಯನ್ ಮಾಡೋಕ್ಕಾಗಲ್ಲ ಅಂತ ಹೆಸರು ತಗೋಬೇಕು ನೀವು. ನಿಮ್ಮ ಕೆಲಸದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಿರೋ ಅಷ್ಟು ಸುಲಭವಾಗಿ ನಿಮ್ಮ ಜೀವನ ಅರಳುತ್ತೆ. ನೀವು ಏನ್ ಕೆಲಸ ಮಾಡ್ತೀರೋ ಅದು ಮುಖ್ಯನೇ ಅಲ್ಲ, ಆ ಕೆಲಸವನ್ನ ಮನಸ್ಫೂರ್ತಿಯಾಗಿ ಮಾಡಿ, ಅದಲ್ಲಿ ಪರ್ಫೆಕ್ಟ್ ಆಗಿ ಮಾಡಿ, ಅಚ್ಚುಕಟ್ಟಾಗಿ ಮಾಡಿ. ಬಹಳ ಒಳ್ಳೆ ಗುಂಪು ಜೊತೆ ನೀವಿದ್ದೀರಾ. ಇವ್ರ ಜೊತೆ ನಾನು 2 ವರ್ಷ ಇದ್ದಿದ್ದೀನಿ. ಈ ಸಂಸ್ಥೆ ಇದೆಯಲ್ಲ, ಧರ್ಮಸ್ಥಳ ಶ್ರೀಗಳ ಅನುಗ್ರಹ ಇರುವಂತಹ ಸಂಸ್ಥೆ, ಬಹಳ ಒಳ್ಳೆ ಸಂಸ್ಥೆ ಇದು. ಇನ್ಫ್ಯಾಕ್ಟ್ ನಾನು ಎಲ್ಲ ಕಡೆ ಹೇಳ್ಕೊಂಡ್ಬರ್ತೀನಿ. ಶಿವನ್ ಕುತ್ತಿಗೆಲ್ ಒಂದು ಹಾವಿತ್ತಲ್ಲ, ಆ ಹಾವು, ಶಿವನ್ ಕುತ್ತಿಗೆಲ್ ಒಂದು ಹಾವಿದೆ, ಗರುಡ ಹಾರ್ತಾ ಇತ್ತಂತೆ. ಈ ಹಾವು ಕೆಲಸ ಏನಮ್ಮ ಗರುಡ, ಓಕೆನಾ, ಬ್ರೇಕ್ಫಾಸ್ಟ್ ಆಯ್ತಾ ಅಂತ. ಆಗ ಗರುಡ ಹೇಳ್ತಂತೆ, ನೀನ್ ಶಿವನ್ ಕುತ್ತಿಗೆಯಿಂದ ಕೆಳಗೆ ಇಳಿದು ಬಾ, ಕೇಳು, ಆವಾಗ ಬಂದು ಹೇಳ್ತೀನಿ ನಿನ್ನೆ ತಿಂದು ಏನಿತ್ತು ತಿಂದಿ ಅಂತ. ಆ ಶಿವನ ಕುತ್ತಿಗೆಯಲ್ಲಿದೆಯಲ್ಲ ಹಾವು, ಅದಕ್ಕೆ ಮರ್ಯಾದೆ ಸಿಕ್ಕೋದು ಯಾಕೆ ಹೇಳಿ? ಅದು ಶಿವನ ಕುತ್ತಿಗೆಯಲ್ಲಿದೆ. ಅದು ನೆಲದಲ್ಲಿದ್ರೆ ಅದು ಬರೀ ಹಾವು. ಹಾಗಾಗಿ ನೀವು ಯಾವ ಜಾಗದಲ್ಲಿದ್ದೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಜಾಗ ಬಂದು ನಿಮ್ಗೊಂದು ವ್ಯಾಲ್ಯೂ ಕೊಡುತ್ತೆ. ನಾನು ನನ್ನ ಹುಡುಗರಿಗೆ ಹೇಳ್ತಿರ್ತೀನಿ, ಈಗ ರಮೇಶ್ ಅರವಿಂದ್ ಮೇಕಪ್ ಅನ್ನು ರಮೇಶ್ ಅರವಿಂದ್ ಡ್ರೈವರ್ ಆಗಿರೋದಕ್ಕೂ ಇನ್ನೊಂದ್ ಕಡೆ ಡ್ರೈವರ್ ಆಗಿಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಒಂದು ಜಾಗದ ಮಹಿಮೆನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಅದ್ಭುತವಾದಂತ ಜಾಗ ಇದು. ಇದನ್ನ ನಾನು 2 ವರ್ಷ ಇವ್ರ ಜೊತೆ ಇದ್ದೀನಲ್ಲ, ಇವರೆಲ್ಲ ಸಾಧಾರಣ ವ್ಯಕ್ತಿಗಳೇ ಅಲ್ಲ. ಒಂದು ಐಡಿಯಾನ 2 ವರ್ಷದಲ್ಲಿ ಈ ತರ ಹೊರಡೆ ತರ್ತಾರಂದ್ರೆ ಇವರ ಕೆಪಾಸಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಂತ ಜನರ ಜೊತೆ ಇದೀರಾ ನೀವು. ಆ ಕೆಪಾಸಿಟಿ ಇರುವಂತ ಜನರ ಜೊತೆ ಇದ್ದಾಗ, ಈ ತರ ಒಂದು ಜಾಗದಲ್ಲಿ ಇದ್ದಾಗ, ಈ ತರ ಒಂದು ಕೆಲಸ ಸಿಕ್ಕಿದಾಗ, ಆ ಕೆಲಸವನ್ನ ಎಷ್ಟು ಶ್ರೇಷ್ಠವಾಗುತ್ತೋ ಅಷ್ಟು ಶ್ರೇಷ್ಠವಾಗಿ ಮಾಡಿ. ಈಗ ನಾವು ಭಾರತ ಅತಿ ಶ್ರೇಷ್ಠವಾದ ದೇಶ ಆಗಬೇಕು ಅಂತ ಹೇಳ್ತಾರೆ. ಹೆಂಗಾಗುತ್ತದೋ? ಒಂದು ದೇಶ ಅಂದ್ರೆ ಏನು? ನಾವೆಲ್ಲನೇ ದೇಶ. ಹಾಗಾಗಿ ಭಾರತ ದೇಶ ಆ ಕತೆ ಗ್ರೇಟ್ ಆಗ್ಬೇಕು ಅಂದ್ರೆ ನಮ್ಮೆಲ್ಲರ ಕತೆ ಗ್ರೇಟ್ ಆಗ್ಬೇಕು. ನಿಮ್ ಕತೆ ಗ್ರೇಟ್ ಆಗ್ಬೇಕು, ನಿಮ್ ಕತೆ ಗ್ರೇಟ್ ಆಗ್ಬೇಕು, ನಿನ್ ಕತೆ ಗ್ರೇಟ್ ಆಗ್ಬೇಕಮ್ಮ. ನಿನ್ ಕತೆ ಅಮೋಘವಾಗ್ಬೇಕು. ನಿಮ್ಮೆಲ್ಲರ ಕತೆ ಅಮೋಘವಾಗಾದ್ರೆ ದೇಶದ ಕತೆ ಅಮೋಘವಾಗುತ್ತೆ. ನಿಮ್ಮೆಲ್ಲರ ಕತೆ, ಪ್ರತಿಯೊಬ್ಬರ ಕತೆ ಅಮೋಘವಾಗ್ಲಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಶುಭ ಆಗ್ಲಿ, ಶುಭ ಆಗ್ಲಿ, ಶುಭ ಆಗ್ಲಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮಾತುಗಳನ್ನು ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದೆ ಅವರಿಗೆ 5 ಗಂಟೆಗೆ ಫ್ಲೈಟ್ ಹಿಡಿಬೇಕಾಗಿದೆ. ನನ್ನ ಒತ್ತಾಯದ ಮೇರೆಗೆ ರಮೇಶ್ ಅರವಿಂದ್ ಅವರು ಬಂದಿದ್ದಾರೆ. ಎಲ್ಲ ಆತ್ಮೀಯ ಹಿರಿಯ ಸಿಬ್ಬಂದಿಗಳೇ, ನಮ್ಮೆಲ್ಲರ ರಮೇಶ್ ಅರವಿಂದ್ ಅವರು ಮತ್ತು ನುಡಿಯ ಸಂಸ್ಥೆಯ ಇನಾಗ್ರೇಷನ್ಗೋಸ್ಕರ ಬಂದಿದ್ರು. ನಾನು ಅವ್ರನ್ನ ಹೋಗಿ ಕೇಳ್ಕೊಂಡೆ, ತಾವು ಬರಬೇಕು ಅಂತ. ಬೆಳಿಗ್ಗೆ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡುವಾಗ ಎಲ್ಲ ಬೆಳವಣಿಗೆಯನ್ನ ಹೇಳ್ತಾ ಇದ್ದೆ. ಅವ್ರು ಬಹಳ ಸಂತೋಷಪಟ್ಟು, ಆಯ್ತು ನಾನು ಚೆಕ್ಔಟ್ ಮಾಡಿ ಬಂದ್ಬಿಡ್ತೀನಿ, ಹಾಗೆ ಬೆಳ್ತಂಗಡಿದ ಮುಂದಕ್ಕೆ ಹೋಗೋಣ ಅಂತ ಹೇಳಿ ಅವರ ಕಂಫರ್ಟ್ ಝೋನ್ ಬಿಟ್ಕೊಂಡು ವಾಪಸ್ ಹೋಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ರೆಸ್ಟ್ ತಗೊಂಡು ಹೋಗೋದಾಗಿತ್ತು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಬೆಳಿಗ್ಗೆ ಹೊರಡೋವಾಗಲೇ ನನ್ನ ಜೊತೆ ಚೆಕ್ಔಟ್ ಮಾಡಿ ಬಂದ್ಬಿಟ್ರು. ಹುಳಿಯಾಗೆ ಬಂದ್ರು. ಹುಳಿಯಾದಲ್ಲಿ ಇಷ್ಟೊಂದು ಕಾರ್ಯಕ್ರಮ ಇತ್ತು, ಇವಾಗೆಲ್ಲ ನಿಮ್ಮ ಜೊತೆ ಎಲ್ಲ ಓಡಾಡಿದ್ರು. ಇವಾಗ ಮತ್ತೆ ವಾಪಸ್ ಹೋಗ್ತೀವಿ ಈಗ ಏರ್ಪೋರ್ಟ್ಗೆ. ಮತ್ತೆ ನಾಳೆ ಬೆಳಿಗ್ಗೆ ಅವ್ರಿಗೆ ಬೇರೆ ಬೇರೆ ಶೂಟಿಂಗ್ಗಳಿದೆ. ಮತ್ತೆ ನೆಕ್ಸ್ಟ್ ವೀಕಲ್ಲಿ ಅವರು ಲಂಡನ್ ಹೋಗ್ತಿದ್ದಾರೆ. ಬಿಡುವಿಲ್ಲದೆ ಕೆಲಸದಲ್ಲಿರ್ತಕ್ಕಂತಹ ರಮೇಶ್ ಅರವಿಂದ್ ಅವರು ಸಿರಿ ಇದ್ದಾಗ ಬರ್ತೀರಪ್ಪ ಬಿಡಪ್ಪ ಜನ ಅದನ್ನು ಯೋಚನೆ ಮಾಡಬೇಡಿ, ನನ್ನ ಸಂಸ್ಥೆ ಅಂತ ಆ ಭಾವನೆ ಇದೆಯಲ್ಲ, ಸಿರಿ ಅನ್ನೋದನ್ನ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ತೋರಿಸಿಕೊಟ್ಟಂತಹ ನಮ್ಮ ಅಂಬಾಸಿಡರ್ ರಮೇಶ್ ಅರವಿಂದ್ ಅವರಿಗೆ ನಮ್ಮೆಲ್ಲರ ಮೇಲೆ ನಂಬಿಕೆ ಇಟ್ಕೊಂಡು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮತ್ತು ಮಾಧವ ಅವರು 100 ಕೋಟಿ ರೂಪಾಯಿಯನ್ನು ಕೊಟ್ಟು ಈ ಒಂದು ಸಂಸ್ಥೆಯಲ್ಲಿ ಸಾವಿರಾರು ಜನರಿಗೆ ಒಂದು ಕೆಲಸ ಸಿಗಬೇಕು, ಅವರ ಬಾಳು ಹಸನಾಗಬೇಕು ಅಂತ ಹೇಳಿ ನಿಮ್ಮೆಲ್ಲರ ಬೆಳತಿಗಾಗಿ ಇಷ್ಟೆಲ್ಲ ಸೌಕರ್ಯಗಳನ್ನು ಮಾಡ್ಕೊಂಡಿದ್ದಾರಲ್ಲ, ಅವರಿಗೆ ಅವರು ಜೋರಾದ ಚಪ್ಪಾಳೆ. ಇದೊಂದು ಸಂಖ್ಯೆನೇ ಇರ್ತಿರಲಿಲ್ಲ. ನಾವು ಕನಸು ಕಾಣ್ಬೋದು, ಕನಸು ಕಂಡ್ರೆ ಅದಕ್ಕೆ ದುಡ್ಡು ಕೊಡಬೇಕಲ್ಲ. 100 ಕೋಟಿ ಯಾರು ಕೊಡ್ತಾರೆ? ನಾನೊಬ್ಬ ಬ್ಯಾಂಕರ್ ಆಗಿ ಈ ಸಂಸ್ಥೆಗೆ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ದುಡ್ಡು ಕೊಡೋದಲ್ಲ ನಾವು. ಆದರೆ ಸಂಸ್ಥೆ ಒಳ್ಳೆಯದಾಗಬೇಕು, ಚೆನ್ನಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವು ಹೇಳಿದ್ದೆಲ್ಲ ಕೊಡಿದ್ದಾರೆ.
ಈಗ ನಾವುಗಳೆಲ್ಲ ಸೇರಿ, ನಮ್ಮ ಸಿರಿಯ ಸಿಬ್ಬಂದಿಗಳೆಲ್ಲ ಸೇರಿ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡಬೇಕು. ಸಿರಿ ಸಂಸ್ಥೆಯನ್ನು ಇನ್ನು ಮುಂದಿನ ಒಂದು 10 ವರ್ಷದಲ್ಲಿ ರಾಷ್ಟ್ರೀಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಮೇಶ್ ಅರವಿಂದ್ ಅವರ ಜೊತೆಯಲ್ಲಿ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ನಾವು ಪ್ರತಿಜ್ಞೆ ಮಾಡೋಣ. ಅವರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನಮಗೆ ಒಂದು ವಿಶ್ವಾಸ ಇದೆ. ಅವರಂತಹ ಒಬ್ಬ ಮೇರು ನಟ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಆನೆ ಬಲ ಬಂದಿದೆ. ಸ್ನೇಹಿತರೆ, ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಹೀಗೆ ಇರಬೇಕು, ಸಂಸ್ಥೆಯ ಮೇಲೆ ಇರಬೇಕು. ನಾವೆಲ್ಲ ಒಂದು ಛಲ ತೊಟ್ಟು ದುಡಿಯೋಣ. ಈ ಸಂಸ್ಥೆಯನ್ನು ಮುಂದಕ್ಕೆ ತಗೊಂಡೋಗಿ ಒಂದು ಮಾದರಿ ಸಂಸ್ಥೆಯನ್ನಾಗಿ ಮಾಡೋಣ. ಇದಕ್ಕೆ ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಸದಾ ನಮ್ಮ ಏಳಿಗೆಯನ್ನು ಬಯಸ್ತಾ ನಮ್ಮೆಲ್ಲರ ಕೆಲಸ ಕಾರ್ಯಗಳಿಗೆ ನಮಗೆ ಸಾಥ್ ಕೊಡ್ತಾ ಇರ್ತಕ್ಕಂಥವರು ನಮ್ಮ ಸಿರಿಯ ಡೈರೆಕ್ಟರ್ ಆಗಿರ್ತಕ್ಕಂಥ ರಾಜೇಶ್ ಪೈ ಅವರು. ಅವ್ರಿಗೆ ಯಾವಾಗ ರಾತ್ರಿ 11 ಗಂಟೆ ಫೋನ್ ಮಾಡಿ ಸಿರಿ ವಿಷಯ ಅಂತ ಹೇಳಿದ್ರೆ ಅವರು ನನಗೆ ಸಹಾಯ ಮಾಡ್ತಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ, ಅವರ ಸಹಾಯಕ್ಕೆ ಜೋರಾದ ಚಪ್ಪಾಳೆ. ಎಷ್ಟು ಜನಕ್ಕೆ ಗೊತ್ತಿದೆ, ಮೊನ್ನೆ ಪೂಜೆ ಮಾಡಿ ನಾವು ಇಲ್ಲಿ ಬಂದ್ವಲ್ಲ, ಯಾವತ್ತು ಬಂದಿದ್ದು? ಜೋರಾಗಿ ಹೇಳಮ್ಮ ತಾಯಿ. 20ನೇ ತಾರೀಕು ನಿಮ್ಮೆಲ್ಲರಿಗೂ ಊಟ ಕೊಟ್ಟರಲ್ಲ, ಊಟ ಹೇಗಿತ್ತು? ಆ ಊಟದ ಖರ್ಚೆಲ್ಲ ಅವ್ರಿಗೆ ತೊಗೊಂಡಿದ್ದಾರೆ. ಒಂದು ಹೀಗೆ ಇದು ಒಂದು ಸಣ್ಣ ಉದಾಹರಣೆ. ಈ ಥರ ಬಹಳಷ್ಟು ಉದಾಹರಣೆಗಳಿದೆ. ನಮಗೆ ಈ ಥರ ಆನೆ ಬಲವನ್ನು ಕೊಡ್ತಕ್ಕಂಥ ರಮೇಶ್ ಅರವಿಂದ್ ಅವರು ಮತ್ತು ರಾಜೇಶ್ ಪೈ ಅವರು, ಮತ್ತು ಮುಖ್ಯವಾಗಿ ಒಂದು ಸಂಸ್ಥೆಯ ಅಸೆಟ್ ಅಂದರೆ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಎಂಪ್ಲಾಯೀಸ್. ನೀವುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಲ್ಲ, 9 ಗಂಟೆಯಿಂದ 5:30ವರೆಗೆ ಇಲ್ಲೇ ಇದ್ಕೊಂಡು ಸಂಸ್ಥೆಯಿಂದ ಪ್ರೀತಿ ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆಲ್ಲ ದೊಡ್ಡ ಸಲಾಂ. ನಮಸ್ತೆ, ಒಳ್ಳೆಯದಾಗಲಿ. ಸಿರಿ ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಗಣೇಶ್ ಅವರೇ, ಎಂಡಿಯಾದ ಜನಾರ್ದನ್ ಸರ್ ಅವರೇ, ಸಿರಿಯ ಎಲ್ಲ ನೌಕರರು, ಎಲ್ರಿಗೂ ನಿಮಗೂ ಶುಭಾಶಯಗಳು. ಈ ಸಂಸ್ಥೆ ನಿಮ್ಮ ಜೀವನವನ್ನು ಬದಲಾಯಿಸಲಿ. ಮಂಜುನಾಥ ಸ್ವಾಮಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಇನ್ನೊಂದು ಮುಖದಲ್ಲಿ ನಾವು ಸಿರಿಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡುವ, ಇದೇ ರಮೇಶ್ ಇಟ್ಕೊಂಡೇ ನಾವು ಮುಂದೆ ಹೋಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಈ ಹೊಸ ಸಂಸ್ಥೆಯಲ್ಲಿ ಸೇರಿದ್ದಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸಣ್ಣ ಒಂದು ಫೋಟೋ ಶೂಟ್ ಬೇಕಾಗಿದೆ. ಅಲ್ಲ ಸರ್, ದಯವಿಟ್ಟು ಎಲ್ಲರೂ ಇಲ್ಲೇ ಬರ್ತಾರೆ. ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲ ಸಿರಿ ಒಂದೇ ಕೈ ಎದುರು ಹೀಗೆ ಮುಂತಲೆ ಸಿರಿ ಸರಿ. ಅಲ್ಲ ಸಿರಿ ಸರಿ. ಸಿರಿ